ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರ ಈ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 30ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಆ ದಿನದಲ್ಲಿ ಅವನು ಹೇರಿದ ನೊಗವನ್ನು ಅವನ ಹೆಗಲಿನಿಂದ ಮುರಿದುಬಿಟ್ಟು ಕಣಿಗಳನ್ನು ಕಿತ್ತು ಹಾಕುವೆನು. ಇನ್ನು ಅನ್ಯರು ಅವರನ್ನು ಅಡಿಹಾಳಾಗಿ ಮಾಡಿಕೊಳ್ಳರು. ದೇವರಿಗೆ ಸ್ತೋತ್ರ. Prophet Jeremiah chapter 30 word 8. The Lord Almighty says, when that day comes, I will break the yoke that is round their neck and remove their chains, and they will no longer be the slaves of foreigners. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಕರ್ತನು ಸರ್ವಶಕ್ತನು ಅಂತ ದೇವರು, ಸೇನಾಧೀಶ್ವರನಾದ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಈಗೋ ನಾನು ಯಾಕೋಬನನ್ನು ತಿರುಗಿ ಪುನಃಸ್ಥಾಪಿಸ್ತೇನೆ, ಆತನು ನಿವಾಸವಂತೆ ಮಾಡ್ತೇನೆ, ಪಟ್ಟಣಗಳ ಕಟ್ಟುವಂತೆ ಮಾಡ್ತೇನೆ, ಮನೆಗಳ ಕಟ್ಟುವಂತೆ ಮಾಡ್ತಿದ್ದೇನೆ, ತಿರುಗಿ ಅವನು ಸ್ವದೇಶದಲ್ಲಿ ನಿವಾಸುವಂತೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅದನ್ನು ಹೇಗೆ ಹೇಳ್ತಿದ್ದಾರೆ ಅಂದರೆ, ಯೆರೆಮೀಯ ಪ್ರವಾದಿ ಜೊತೆಲಿ 1-2ನೇ ವಾಕ್ಯದಿಂದ ಇದೇ ಅಧ್ಯಾಯದಲ್ಲಿ 30ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ದೇವರು ನಾನು ಹೇಳ್ತಕ್ಕಂಥ ಮಾತುಗಳನ್ನೆಲ್ಲ ವಾಕ್ಯಗಳನ್ನೆಲ್ಲ ನೀನು ಬರೆದಿಡು, ಒಂದು ಪುಸ್ತಕದಲ್ಲಿ ನೀನು ಬರೆದಿಡು. ಇದು ನಡೀತೋ ಇಲ್ವೋ ಅಂತ ನನ್ನ ಜನರು ತಿಳ್ಕೊಳ್ಳಿ. ಮುಂದೆ ನನ್ನ ಮಾತುಗಳು ನಡೀತೋ ಇಲ್ವೋ ಅಂತ ಅವ್ರು ತಿಳ್ಕೊಳ್ಳಿ, ನೀನು ಬರೆದಿಡು. ಅದಕ್ಕೋಸ್ಕರ ಅವ್ರು ಅದನ್ನು ಓದಿ ತಿಳ್ಕೊಳ್ಳಿ, ನನ್ನ ಮಾತು ನಡೀತದೋ ಇಲ್ವೋ ಅಂತ. ನನ್ನ ಮಾತು, ದೇವರಿಗೆ ಸ್ತೋತ್ರ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ಪೂರೈಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ಹೊರತು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂದಿರುಗಿ ಬರಲ್ಲ ಅಂತ ಯೆಶಾಯ ಪ್ರವಾದಿ ಮೂಲಕವಾಗಿ ದೇವರು ಮಾತನಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಪ್ರತಿ ಮಾತುಗಳು ಅಷ್ಟೇ, ಹೇಗೆ ಆದಿಯಲ್ಲಿ ಉಂಟಾಗಲಿ ಬೆಳಕಾಗಲಿ ಎಂದ ಮಾತು ಕಾರ್ಯವನ್ನು ಮಾಡ್ತೋ, ಅದೇ ರೀತಿಯಾಗಿ ನನ್ನ ಮಾತು ಒಂದಾದರೂ ಸಹ ಬಿದ್ದೋಗಲ್ಲ, ಎಲ್ಲವೂ ಸಹ ನೆರವೇರುತ್ತೆ. ಅದು ನೆರವೇರುತ್ತೋ ಇಲ್ವೋ ಅಂತ, ನಾನು ಯಾಕೋಬನನ್ನು ತಿರುಗಿ ನಾನು ಪುನಃಸ್ಥಾಪಿಸ್ತೀನೋ ಇಲ್ವೋ, ಅವನು ನಿವಾಸವಂತೆ ನಾನು ಮಾಡ್ತೀನೋ ಇಲ್ವೋ ನನ್ನ ಅವ್ರು ತಿಳ್ಕೊಳ್ಳಿ. ನೀನು ನಾನು ಹೇಳಿದ ಮಾತುಗಳನ್ನೆಲ್ಲ, ನನ್ನ ವಾಕ್ಯಗಳನ್ನೆಲ್ಲ ಬರೆದಿಡು. ದೇವರಿಗೆ ಸ್ತೋತ್ರ. ನಂಬಿಗಸ್ತನ ದೇವರಿಗೆ ಸ್ತೋತ್ರ. ಅವ್ರು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ತಿರುಗಿ ಅವನು ಬಂದು ಅವನಿಗೆ ಎಗರಿಗೆ ಹೇರಿದಂಥ ನೊಗವನ್ನು ನಾನು ಮುರಿದಾಕಿ, ದಾಸತ್ವವನ್ನು ನಾನು ಮುರಿದಾಕಿ, ಅನ್ಯರ ದೇಶದಿಂದ ಆತನ ಬಿಡುಗಡೆ ಮಾಡಿ ಸ್ವದೇಶದಲ್ಲಿ ಅವನು ನೆಲೆಸುವಂತೆ ನಾನು ಮಾಡ್ತೇನೆ. ಅವನು ಕಟ್ಟಲ್ಪಡ್ತಾನೆ. ಸೊ ಅವನಿಗಿರ್ತಕ್ಕಂಥ ಎಲ್ಲ ಭಾರವನ್ನು, ನೊಗವನ್ನು ನಾನು ತೆಗೆದಾಕ್ತೇನೆ, ಸ್ವತಂತ್ರಗೊಳಿಸ್ತೇನೆ, ಈ ದೇಶದಲ್ಲಿ ನೆಲೆಸುವಂತೆ ನಾನು ಮಾಡ್ತೇನೆ. ನೀನು ಬೇಕಾದರೆ ಬರೆದಿಡು, ಅದನ್ನೀಗ ಖಚಿತವಾಗಿ ಬರೆದಿಡು ಅಂತ ಹೇಳ್ತಾರೆ ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯಗಳೆಲ್ಲ ನೆರವೇರುವಂಥದ್ದಾಗಿದೆ. ನಾವು ಕೇಳ್ತಿದ್ದೀವ, ನಂಬಿಕೆಯಿಂದ ನೀವು ನುಡಿರಿ, ಕರ್ತನೆ ನಾನು ಇದನ್ನು ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತನಾಡಿದ್ದೀರಾ, ಇದು ನನ್ನ ಜೀವಿತದಲ್ಲಿ ನೆರವೇರಬೇಕು, ಇದು ನೆರವೇರುವಂಥದ್ದಾಗಿದೆ. ನೀವು ವಾಗ್ದಾನ ಮಾಡಿದ್ದೀರಾ, ನೆರವೇರುವಂಥದ್ದಾಗಿದೆ. ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿ, ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡಲಿ, ಅಷ್ಟು ಮಾತ್ರ ಅಲ್ಲ ನಮ್ಮ ಸಮುದಾಯಗಳಲ್ಲಿ ಕಾರ್ಯ ಮಾಡಲಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ ಅಂತ ಪ್ರಾರ್ಥನೆ ಮಾಡಿ ಕೇಳ್ರಿ. ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ದೇವರ ಮಾತುಗಳು ನೆರವೇರುವಂಥದ್ದಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವಿತಗಳಲ್ಲಿ ದೇವರು ಇರತಕ್ಕಂಥ ಯಾವುದೇ ಒಂದು ಅದು ಭಾರ ಇರ್ಬೋದು, ಆ ಭಾರವನ್ನು ನಾನು ತೆಗೆದಾಕ್ತೇನೆ, ನಿಮ್ಮನ್ನು ಸ್ವತಂತ್ರಗೊಳಿಸ್ತೇನೆ, ಪುನಃಸ್ಥಾಪಿಸ್ತೇನೆ ಅಂತ ಹೇಳ್ತಾರೆ. ಆಮೇನ್. ನಂಬಿಗಸ್ತನ ದೇವರಿಗೆ ನಂಬಿಕೆಯಿಂದ ವಿಧೇಯರಾಗ್ರಿ. ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡಿಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂತ ನಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಗ್ದಾನ ಮಾಡ್ತಾ ಇದ್ದೀರಿ, ಮುಂಜಾನೆ ಸಮಯದಲ್ಲಿ ನಾನು ಅವ್ರನ್ನ ಪುನಃಸ್ಥಾಪಿಸ್ತೇನೆ, ಅವರಿಗೆ ಹೆಗಲಿಗೆ ಆದಂತಹ ನೊಗವನ್ನು, ಭಾರವನ್ನು ನಾನು ತೆಗೆದಾಕಿ ಅವ್ರು ತಿರುಗಿ ಬಂದು ಈ ಸ್ಥಳದಲ್ಲಿ ನಿವಾಸ ಮಾಡುವಂತೆ ನಾನು ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಯಾಕೋಬನು ಕಟ್ಟಲ್ಪಡ್ತಾನೆ, ಅನ್ಯರು ಇನ್ನು ಹಾಳಲ್ಲ, ಸ್ವತಂತ್ರವಾಗಿ ಅವನು ಜೀವಿಸುವಂತೆ ನಾನು ಮಾಡ್ತೇನೆ ಅಂತ ನೀವು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದ್ದೀರಾ. ಆಮೇನ್. ಹಾಗಾಗಿ ಕರ್ತನೇ ಸಪ್ಪ, ನಿನ್ನ ಜನರು ಯಾವ ಸಮಸ್ಯೆಯಲ್ಲಿ, ಹೋರಾಟದಲ್ಲಿ, ಇಕ್ಕಟ್ಟಿನಲ್ಲಿ, ಅಷ್ಟು ಮಾತ್ರ ಅಲ್ಲ ಶ್ರಮೆಗಳಲ್ಲಿದ್ದಾರೆ, ಅವ್ರ ಜೀವಿತದಲ್ಲಿ ಯಾವ ಭಾರ ಇದೆ ಅದನ್ನು ತೆಗೆದಾಕಿ ಅವ್ರನ್ನ ಸ್ವತಂತ್ರಗೊಳಿಸಿ, ಅವ್ರನ್ನ ಪುನಃಸ್ಥಾಪಿಸಿ, ನಿಮಗೆ ಸಾಕ್ಷಿ ಜೀವಿಸುವಂತೆ ಅವ್ರನ್ನ ಮಾಡಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್.
ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯೊಳಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.